ನಮಸ್ಕಾರ ಮೈಸೂರು ಕರ್ನಾಟಕ ಕನ್ನಡಿಗಾಸ್. ನಾನು ನಿಮ್ಮ ರಮೇಶ್ ಅರಡಿ. ಸ್ವಲ್ಪ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಹಾಗೆ ಮಾಡಿ. ಈ ವಿಡಿಯೋಗೆ ಕನ್ನಡಿಗಾಸ್ ಅಂತ ಟೈಪ್ ಮಾಡಿ. ನನ್ನ ಟೈಟಲ್ ಬಂದು ಮೈಸೂರಿನಲ್ಲಿ ಚಿಕ್ಕಮಗಳೂರು ಟೈಪ್ ಒಂದು ರೋಡ್ ಇದೆ, ಬನ್ನಿ ಒಂದು ರೈಡ್ ಹೋಗೋಣ. ಆ್ಯಂಡ್ ಹಾಗೆ ಈ ರೋಡ್ ಮೆಮೊರೀಸ್ ಹಂಚ್ಕೋತಾನೆ ಮುಂದೆ ಹೋಗೋಣ ನಿಮ್ಮ ಜೊತೆ. ಉಪ್ಪಿ ಸರ್ ಹೇಳಿದ್ದಾರೆ, ಲೈಫಲ್ಲಿ ಯಾರಿಂದೇನೂ ಯಾವತ್ತೂ ಹೋಗಬೇಡ, ಯಾವುದರಿಂದ ನೀನು ಹೋಗಬೇಡ, ದುಡ್ಡು ಮಾಡು, ಇಂಥ 100 ಜನ ನಿನ್ನ ಹಿಂದೆ ಇರ್ತಾರೆ. ಹಾಗೆ ನಾನು ಹೇಳೋದು ಏನಂದರೆ, ದುಡ್ಡು ಮಾಡಿ ರೈಡ್ ಹೊಡಿ. ಎಲ್ಲೆಲ್ಲೋ ನಮ್ಮ ಕನ್ನಡನ ಉಳಿಸಿ ಬೆಳೆಸಿ ಜಾಸ್ತಿ ಕನ್ನಡದಲ್ಲೇ ಮಾತಾಡಿ ಹೆಂಗೆ ನಾವು ಅಂತ ಕೆಲವರಿಗೆ ಒರೆಸಿಬಿಡಿ ಸ್ಟೇಟಸ್ ಹಾಕ್ಕೊಂಡು. ನಾನು ಹೋಗ್ತಿರೋ ಈ ನಮ್ಮ ಊರಿನ ರೋಡ್ ತುಂಬ ಟರ್ನ್ ಇದೆ, ಅದಕ್ಕೋಸ್ಕರ ಚಿಕ್ಕಮಗಳೂರಲ್ಲಿ ಟರ್ನ್ಗಳಿರುತ್ತಲ್ಲ, ಅದಕ್ಕೆ ಒಂದು ರೋಡ್ ನೆನಪಾಯಿತು, ಅದಕ್ಕೆ ಈ ಟೈಟಲ್ ಇಟ್ಟ. ಆ್ಯಂಡ್ ಸುತ್ತಲೂ ಎನ್ವೈರನ್ಮೆಂಟ್ ತುಂಬ ಚೆನ್ನಾಗಿದೆ. ಆಮೇಲೆ ಏನಂದರೆ, ಮೈಸೂರು ನಂಜನಗೂಡು ಟೋಲ್ ಇದೆಯಲ್ಲ, ಟೋಲ್ ಕಟ್ಟಬೇಕಾಗುತ್ತೆ ಅಂತ ಸುಮಾರು ಲಾರಿ ಡ್ರೈವರ್ಸ್, ಅಂದರೆ ಕೇರಳ ತಮಿಳ್ನಾಡು ಡ್ರೈವರ್ಗಳು ಈ ರೋಡ್ ಮುಖಾಂತರನೇ ಹೋಯ್ತಾರೆ. ಜಸ್ಟ್ 4 to 5 ಕಿಲೋಮೀಟರ್ ನ್ಯಾಷನಲ್ ಹೈವೇಗೆ ಹೋಗಿ ಸೇರ್ಕೋತಾರೆ. 100ಇಂದ 150 ಉಳಿಸ್ತಾರೆ. ನಂಗೊಂದು ಬಿಸ್ನೆಸ್ ಮಾಡೋ ಐಡಿಯಾ ಹುಟ್ಟು, ನಾನೇ ಯಾಕೆ ನಮ್ಮೂರು ರೋಡಲ್ಲಿ ಒಂದು ಚಿಕ್ಕ ಗೇಟ್ ಹಾಕಿ 50ರಿಂದ 100 ಒಂದು ಗಾಡಿಗೆ ಅಂತ ಕಲೆಕ್ಟ್ ಮಾಡಿದ್ರೆ 10ರಿಂದ 20 ಗಾಡಿ ಬರ್ತವೆ ಡೈಲಿ ರೋಡ್ ಮುಖಾಂತರ. ಒಂದು ಗಾಡಿಗೆ 50ರಿಂದ 20 ಗಾಡಿಗೆ ಎಷ್ಟಾಯ್ತು, ದಿನಕ್ಕೆ 1000 ರೂಪಾಯಿ ಸಂಪಾದಿಸ್ಬೋದು. ಏನಂತೀರೋ ಇಲ್ವೋ ಕಮೆಂಟ್ ಅಂತೂ ಮಾಡಿ ತಿಳ್ಕೊತೀನಿ. ಹಾಗೆ ಇಲ್ಲಿ ಸುತ್ತಮುತ್ತ ತುಂಬ ಅಡಿಕೆ ಮರ, ತೆಂಗಿನ ಮರ, ತೋಟಗಳೇ ಇವೆ. ಎಲ್ಲ ಆಗಿನ ಕಾಲದಲ್ಲೇ ಪರ್ಚೇಸ್ ಮಾಡಿಬಿಟ್ರು. ಈ ಸುತ್ತಮುತ್ತ ನೋಡ್ತೀನಿ ಅಂದರೆ ಇಲ್ಲೆಲ್ಲ ಎಸ್ಟೇಟ್ ಟೈಪು ಫೀಲ್ ಆಗುತ್ತೆ ಈ ನಮ್ಮ ಹಳ್ಳಿ ಸೈಡು. ಆಮೇಲೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಸೊ ಹೊಸ್ದಾಗಿ ಇವರೆಲ್ಲ ಡೆವಲಪರ್ಸ್ ಎಲ್ಲ ಬಂದು ಸೈಟ್ಗಳನ್ನ ಮಾಡ್ತಾಯಿದ್ದಾರೆ. ಸೈಟೆಲ್ಲ ಮಾಡಲಿ, ನಮಗೆ ಬೇಜಾರಿಲ್ಲ, ಕಮ್ಮಿ ದುಡ್ಡಿಗೆ ಜನಗಳಿಗೆ ಕೊಡಲಿ, ನಮಗೂ ಕೊಡಲಿ ಅಂತ ನಾವು ಆಶಿಸ್ತೀವಿ. ಅವ್ರ ಹತ್ರ ಮಾತ್ರ ಅದೊಂದು ವೀಡಿಯೋ ಮಾಡಿ ಹಾಕೋಣ ಒಂದು ದಿವಸ. ಇದು ಜಲ್ಲಿ ಫ್ಯಾಕ್ಟ್ರಿ ಟರ್ನ್ ಅಂತಾರೆ. ಇದು ಪ್ರಸಿದ್ಧಿ ಏನಂತಂದ್ರಪ್ಪ, ಸುತ್ತಮುತ್ತ ಹತ್ತಳ್ಳಿಗೆ ಇದೊಂದು ಫೋಟೋಶೂಟ್ ಜಾಗ. ಒಂದೆಡ್ಲೆ ಯಾರೋ ಒಂದು 3 ಜನ ಫೋಟೋಶೂಟ್ ಮಾಡ್ತಾವ್ರೆ. ಹಾಯ್ ಗೈಸ್, ಇದು ಇನ್ನೊಂದು ಟರ್ನ್ ಬತ್ತು. ಸೊ ಇಲ್ಲಿ ಏನಂದರೆ, ತುಂಬ ರಾಜಕೀಯ ವ್ಯಕ್ತಿಗಳು ಅವರ PAಗಳ ಹೆಸರುಗಳಲ್ಲಿ, ಅವ್ರ ತುಂಬ ಹೆಸರುಗಳಲ್ಲಿ ಆಸ್ತಿಗಳನ್ನ ತೆಗೆದು ಇಲ್ಲಿ ತೋಟಗಳನ್ನು ಮಾಡಿಬಿಟ್ಬಿಟ್ಟಿದ್ದಾರೆ. ಸುತ್ತಮುತ್ತಲಿಗೆ ನೋಡ್ತೀನಿ ಅಂದರೆ ಇಲ್ಲೊಂದು ಒಳ್ಳೆ ನೇಚರ್ ಇದೆ, ಆ್ಯಂಡ್ ತುಂಬ ಟರ್ನು ಇದೆ. ನಾವೊಂದು 8ನೇ ಕ್ಲಾಸ್ ಇದ್ದಾಗ ಇಲ್ಲಿಗೆ ಅದೇ ಗೌರ್ಮೆಂಟ್ ಸೈಕಲ್ ಕೊಟ್ಟಿದ್ರು ನಮಗೆ ಗೌರ್ಮೆಂಟ್ನವರು. ಸೈಕಲ್ ಹೊಡ್ಕೊಂಡು ಇಲ್ಲೆಲ್ಲ ಬರ್ತಿದ್ವಿ ರಜೆ ದಿವಸಗಳಲ್ಲಿ. ಇಲ್ಲೆಲ್ಲ ಆಟ ಆಡ್ಕೊಂಡು ಹಿಂಗೆ ಒಂದು ತೋಟ ಆ ಕಡೆ ಹೇಳೋದು ಮರ್ತಿದ್ವಿ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು ಜಾಸ್ತಿ ಇದೆ. ಸ್ವಿಮ್ಮಿಂಗ್ ಪೂಲ್ಗಳೆಲ್ಲ ಹೋಗಿ ಸ್ವಿಮ್ ಮಾಡ್ತಿದ್ವಿ, ಬಯಸ್ಕೊತಿದ್ವಿ. ಸುಮಾರು ಕತೆಗಳಿವೆ. ಒಂದು ವಿಷಯ ಹೇಳ್ತೀನಿ, ಮೈಸೂರಲ್ಲಿ ಹೆಂಗೆ GTR, ಮಸಾಲೆ ದೋಸೆ, ಮೈಸೂರು ಪಾಕ್ ಹೆಂಗೆ ಫೇಮಸ್ಸು, ಹಂಗೆ ಈ ಕೂಡ್ನಳ್ಳಿಗೆ ವಡೆನೇ ಫೇಮಸ್. ವಡೆ ಮಾಡ್ತಾರೆ ಚೆನ್ನಾಗಿ. ಆ್ಯಂಡ್ ಹುಡುಗರು ಮನಸ್ಸು ಮಾತ್ರ ತುಂಬ ಸೂಪರು. ಸ್ನೇಹ, ಪ್ರೀತಿ ಎಲ್ಲ ಕೊಡ್ತಾರೆ. ಬಟ್ ಕಳ್ಕೊಂಡ್ರೆ ಯಾರು ಕೊಡಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೂಡ್ನಳ್ಳಿ ಎಂಟ್ರೆನ್ಸ್. ಇಲ್ಲಿಗೆ ಲಾಸ್ಟ್ನೇ ತೋಟ ಇದು, ವಸಂತ್ ಫಾರ್ಮ್ ಅಂತ. ಇಲ್ಲಿ ಲಾಸ್ಟ್ ತೋಟ. ಇದಾದಮೇಲೆ ನಮ್ಮ ಕೃಷಿ ರೈತ ಸಹಕಾರ ಸಂಘದವರು ಇಲ್ಲೊಂದು ಆಲೆ ಮನೆ ಮಾಡ್ತಾಯಿದ್ದಾರೆ. ಗ್ರೇಟ್ಫುಲ್. ನಾನು ಹೆಲ್ಪ್ ಮಾಡ್ತೀನಿ, ಸ್ವಲ್ಪ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ. ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ. ಇದು ಈ ಕಡೆ ನೋಡಬೇಕು ಅಂದರೆ ಇದು ಕ್ರಿಕೆಟ್ ಗ್ರೌಂಡು. ಆ್ಯಂಡ್ ಅಂತ ಒಂದು ಸ್ಟೇಟಸ್ ನೋಡಿದೆ, ಆ ರೋಡ್ಗೆ ಹೋದೆ. ಇವಾಗ ತಾನೇ ಇಂಪ್ರೂವ್ಮೆಂಟ್ ಮಾಡಿ, ಇದು ಸುಮಾರು ವರ್ಷಗಳಾದಮೇಲೆ ಹಾಕಿರೋದು. ಈ ರಾಜಕೀಯದವ್ರು ಗೆದ್ದ ಮೇಲೆ ಹಾಕವರೆ. ಅದು ಯಾವತ್ತು ಕಿತ್ತೋಗುತ್ತೋ ಗೊತ್ತಿಲ್ಲ. ಇದು ಹೊತ್ತಳ್ಳಿಗೆ ಫೇಮಸ್ ಆಗಿರೋಂಥ ತೆಂಕ್ಳಮ್ಮ ದೇವಸ್ಥಾನಕ್ಕೆ ಹೋಗೋ ರೋಡನ್ನು ರೆಡಿ ಮಾಡಿಸಿದ್ದಾರೆ. ಭರಪೂರ್ದಿಂದ ಮಾಡಿದ್ದಾರೆ, ಬೇಗ ನಡೆದೈತೆ. ನಂಗೆ ಯಾಕೋ ಡೌಟು, ಬಟ್ ನೋಡೋಣ. ಚೆನ್ನಾಗಿದ್ದರೆ ನಾನು ಅದನ್ನೇ ಬಯಸೋದು. ಚೆನ್ನಾಗಿ ಮಾಡಿದರೆ ಮತ್ತೊಂದು ಸಲ ಓಟ ಗೆಲ್ಸೋಣ. ಇದೊಂದು ಟರ್ನು. ಸುತ್ತಮುತ್ತ ಇಲ್ಲೆಲ್ಲ ಏನಾಗಿದೆ, KBDಗೆ ಅಕ್ವೇರ್ ಆಗಿಬಿಟ್ಟಿದೆ. ಸುಮಾರು ಕಂಪ್ನಿಗಳೆಲ್ಲ ಬರ್ತಾಯಿದ್ದಾವಂತೆ. ಸೊ ಏನಂತ ಕೇಳೋದು ನಾನು ಇಷ್ಟೇ, ಕೆಲಸ ಕೊಡೋರು ಸ್ಥಳೀಯರಿಗೆ ಒಂದು 75% ಉದ್ಯೋಗ ಕೊಡಬೇಕು. ಎಲ್ಲ ಈ ಹಿಂದಿಯವರು, ಆ ಕಡೆಯವರು, ಈ ಕಡೆಯವರೆಲ್ಲ ಬಂದು ತುಂಬಿಕೊಂಡ್ರೆ ನಮ್ಮ ಕನ್ನಡ ಬೆಳೆಯೋದು ಇಲ್ಲ, ಯಾರು ಕನ್ನಡ ಮಾತಾಡೋದು ಇಲ್ಲ. ಹಾಯ್ ಯಾಕಾಸ್ ಹಲೋ. ಮೈಸಾಸುರ ಒಂಥರ ಅವ್ನು ಮರ್ದನ ಮಾಡಿರೋ ಥರ ಮನಗಿರೋ ಹಂಗೆ ಕಾಣುತ್ತೆ. ಆ್ಯಂಡ್ ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ಎಂಟ್ರೆನ್ಸ್ ಆಗ್ತಿರೋದು ಊರಿನ ಹಿಂಭಾಗದ ರಸ್ತೆ ಇದು.
ನೋಡಿ ಹಾಗೆ ಅಲ್ಲಿ ತೋರಿಸ್ತೀನಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಯಾವುದಂತಂದರೆ ಗಾಡಿ ಸ್ಪೀಡೋಮೀಟ್ರಲ್ಲ, ತೋರಿಸ್ತೀನಿ ಜಸ್ಟ್ ವೆಯ್ಟ್. ಅಲ್ಲಿ ಕಾಣ್ತಾ ಇದೆಯಲ್ಲ ಬ್ಲೂ ಡಾರ್ಕ್ ಕಲರಲ್ಲಿ ಇದೆಯಲ್ಲ ಅದೇ ಬೆಟ್ಟ ಚಾಮುಂಡಿ ಬೆಟ್ಟ. ಮತ್ತು ನಮ್ಮೂರಿಗೆ ಇನ್ನೊಂದು ಮೇನ್ ರೋಡ್ ಮಾಡಿಬಿಟ್ಟವ್ರೆ. ಇಲ್ಲಿ ಸೆಮಿ ಕಂಡಕ್ಟರ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂದ್ಬಿಟ್ಟು ದೊಡ್ಡದಾಗಿ ರೋಡ್ ಮಾಡವ್ರೆ. ಒಂದು 6 ಕಿಲೋಮೀಟ್ರ್ 7 ಕಿಲೋಮೀಟರ್ಸ್ ರೋಡ್ ಮಾಡಿದ್ದಾರೆ. ಇವ್ರು ನಮ್ಮೂರಿನ ಇವ್ರು ಬಂದು ನಮ್ಮ ಕ್ಲಾಸ್ಮೇಟು ವಿಜಯ್ ಅವರು. ಇವ್ರು ಬಂದು ಏನಿಲ್ಲ ಒಂದು 5 ಎಕರೆ 6-7 ಎಕರೆ ಅಕ್ವೈರ್ ಆಗಿಬಿಟ್ಟಿದೆ. ಇನ್ನು ಬಾಕಿ ಇರೋ ಜಮೀನಲ್ಲಿ ಇವರು ಬೇಸಾಯ ಮಾಡಿಕೊಂಡು ಮಳೆ ಬೆಳೆ ಅಂತ ನಂಬ್ಕೊಂಡು ಮಾಡ್ತಾಯಿದ್ದಾರೆ. ಮಧ್ಯೆ ಎತ್ತುಗಳು ಆಡುಗಳು ಸಾಕೊಂಡವ್ರೆ. ಏನಿಲ್ಲ ಅವ್ರ ಪರಿಚಯ ಮಾತಾಡಿಸ್ತಾ ಇದ್ದೆ. ಅವರು ಏನಿಲ್ಲ ಎಡಿಟ್ ಮಾಡೋಕೆ ಅವ್ರ ವಾಯ್ಸ್ ಮಿಸ್ ಆಗೈತೆ. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಅಪ್ಲೋಡ್ ಮಾಡೋದು. ಒಂದೊಳ್ಳೆ ವೆದರು, ಅವ್ರ ಜೊತೆ ಕಷ್ಟ ಸುಖ ಮಾತಾಡ್ಕೊಂಡು ಹಳ್ಳಿ ನಿಮಗೆ ಗೊತ್ತಲ್ಲ ಹೆಂಗಿರುತ್ತೆ ಏನಂತ. ಆ್ಯಂಡ್ ಇಲ್ಲೊಂದು ಮೀಟಿಂಗ್ ನಡೀತಾ ಇದೆ ಮುಂದೆ. DC ಅವ್ರು ಬಂದವ್ರಂತೆ. ಅಲ್ಲಿ ಹೋಗ್ತೀರಾ ಏನು ಅಂತ ಕೇಳಿದೆ. ಅವರು ಯಾವ DC ಬಂದ್ರೇನಪ್ಪ ಗೇಯ ತಪ್ಪದ್ದ ಅಂತಂದರು. ಅವ್ರಿಗೆ ಏನಂತ ಹೇಳಿದ್ರು, ಸರ್ಕಾರ ಯಾವುದೇ ಬರಲಿ ತಮ್ಮ, ನಾವು ಗೇಯೋದು ತಪ್ಪೋಗಲ್ಲ ಅಂತ ಹೇಳಿದ್ರು. ಯಾವ ಸರ್ಕಾರ ಬಂದರೆ ನಮಗೆ ಹೆಲ್ಪ್ ಮಾಡ್ತದೆ ರೈತರಿಗೆ? ಇಲ್ಲ ಮಗ ಹೆಲ್ಪ್ ಮಾಡಲ್ಲ ಅಂತಂದರು. ಆಯಿತು ಬಿಡು ದೋಸ್ತ ಅಂತ ಅಂದ್ಕೊಂಡು ಹಂಗೆ ಮುಂದೆ ಹೋದೆ. ನಮ್ಮೂರಲ್ಲಿ ಒಂದೊಂದು ಮುಂಟಿ ಇದೆ ಗುಡ್ಡ ಥರ, ಅದನ್ನು ಓಡಿಸ್ಕೊಂಡು ಬಂದಿದ್ದೀನಿ. ತುಂಬ ಕಷ್ಟ ಆಯಿತು. ಟ್ರ್ಯಾಕ್ ಥರನೇ ಓಡಿಸ್ಕೊಂಡು ಬಂದಿದ್ದೀನಿ. ಇಲ್ಲಿಂದ ಮೈಸೂರು ಬೆಟ್ಟ ವ್ಯೂ ಮಾತ್ರ ಸೂಪರಾಗಿ ಕಾಣುತ್ತೆ. ಕ್ಯಾಮ್ರಾಕ್ಕಿಂತ ಬರಿಗಣ್ಣಲ್ಲಿ ನೋಡೋದು ಮಾತ್ರ ಸೂಪರಾಗಿ ಕಾಣುತ್ತೆ. ಹಾಗೆ ನೋಡ್ತಾ ಇರಲ್ಲ ಅದೇನೆ. ಆ್ಯಂಡ್ ಮತ್ತಷ್ಟು ವೀಡಿಯೋಗಳನ್ನು ನಾಳೆಯಿಂದ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಬಾಯ್.